ಎಲ್ಲರಿಗೂ ನವರಾತ್ರಿಯ 2ನೇ ದಿನದ ಶುಭಾಶಯಗಳು. ಇಂದು ಬ್ರಹ್ಮಚಾರಿಣಿ ಎಂದರೆ ದೇವಿ ದುರ್ಗೆಯ 2ನೇ ರೂಪವಾಗಿದ್ದು ಅವಳನ್ನು ನವರಾತ್ರಿಯ ದ್ವಿತೀಯ ದಿವಸದಲ್ಲಿ ಪೂಜಿಸುತ್ತಾರೆ. ಬ್ರಹ್ಮಚಾರಿಣಿ ಶಾಂತ ಮತ್ತು ಧೈರ್ಯಶೀಲ ರೂಪದಲ್ಲಿ ಕಾಣಿಸುತ್ತಾರೆ. ತಪಸ್ಸು, ಭಕ್ತಿ ಮತ್ತು ಧರ್ಮದ ಸಂಕೇತವಾಗಿದೆ. ಬ್ರಹ್ಮಚಾರಿಣಿ ಶಬ್ದವು ಬ್ರಹ್ಮ ಎಂಬುದರಿಂದ ಬಂದಿದ್ದು ಅದು ಪರಮ ಸತ್ಯ ಅಥವಾ ಶ್ರೇಷ್ಠ ಚೇತನವನ್ನು ಸೂಚಿಸುತ್ತದೆ ಮತ್ತು ಚಾರಿಣಿ ಎಂದರೆ ಅವಳನ್ನು ಅನುಸರಿಸುವವಳು. ಬ್ರಹ್ಮಚಾರಿಣಿ ಆಧ್ಯಾತ್ಮಿಕ ಪಥದಲ್ಲಿ ಸಾಗುತ್ತಿರುವ ಶ್ರದ್ಧಾಳುವಿನ ರೂಪವನ್ನು ಪ್ರತಿನಿಧಿಸುತ್ತಾರೆ. ಅವಳ ಕೈಯಲ್ಲಿ ಕಮಂಡಲ ಮತ್ತು ಮಾಲೆ ಇರುತ್ತವೆ. ಇವು ತಪಸ್ಸು ಮತ್ತು ಪ್ರಾರ್ಥನೆಯಲ್ಲಿನ ಏಕಾಗ್ರತೆಯ ಪ್ರತೀಕವಾಗಿದೆ. ಪೌರಾಣಿಕ ಕಥೆಯ ಪ್ರಕಾರ ಬ್ರಹ್ಮಚಾರಿಣಿ ದೇವಿ ಪಾರ್ವತಿಯ ರೂಪವಾಗಿದ್ದು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಸಾವಿರಾರು ವರ್ಷಗಳ ತಪಸ್ಸು ಮಾಡಿದರು. ದಧಾನ ಕರಪದ್ಮಾಭ್ಯಂ ಅಕ್ಷಮಾಲಾ ಕಮಂಡಲೋ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯಾನುತಮಂ. ಅರ್ಥಾತ್ ಅಕ್ಷಮಾಲೆ ಮತ್ತು ಕಮಂಡಲವನ್ನು ಕೈಗಳಲ್ಲಿ ಹಿಡಿದಿರುವ ದೇವಿ ಬ್ರಹ್ಮಚಾರಿಣಿಯವರೇ, ದಯಪಾಲಿಸಿ ನನ್ನ ಮೇಲೆ ಕೃಪೆಯನ್ನಿಟ್ಟು ಆಶೀರ್ವದಿಸಿ. ನವರಾತ್ರಿಯ 2ನೇ ದಿನದಲ್ಲಿ ಬ್ರಹ್ಮಚಾರಿಣಿಯ ಪೂಜೆಯಿಂದ ಭಕ್ತರಿಗೆ ಶಕ್ತಿ, ಸಹನೆ ಮತ್ತು ಕಷ್ಟಗಳನ್ನು ಸಹಿಸುವ ಶಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ.